ನಿನ್ನ ಜೊತೆಯಲಿ ಜೊತೆಯಲಿ ಲಾರ್ಡ್ ಕೃಷ್ಣ, ಪ್ರೀತಿ ಅನ್ನೋ ಕಾನ್ಸೆಪ್ಟ್ಗೆ ನಿನ್ನನ್ನೇ ದೇವರು ಅಂತಾರೆ. ಅದಕ್ಕೆ ನಿನ್ನ ಹತ್ರ ಸಿನ್ಸಿಯರಾಗಿ ಬೇಡ್ಕೋತಾ ಇದ್ದೀನಿ. ನನ್ನ ಸೀನಿಯರ್ ಮಧ್ಯೆ ಇರೋ ಪ್ರೀತಿನ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡು. ನಮ್ಮಿಬ್ಬರ ಮಧ್ಯೆ ಯಾರಂದ್ರೆ ಯಾರೂ ಬರಬಾರ್ದು, ನೀನು ಕೂಡ ಬರಬಾರ್ದು. ನನ್ನನ್ನು ಪೊಸೆಸಿವ್ ಅಂತ ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಆದರೆ ನಾನು ಮಾತ್ರ ನನ್ನ ಸೀನಿಯರ್ನ ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ದೀನಿ. ಕಡೆವರೆಗೂ ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು. ಪ್ಲೀಸ್ ನೀನೇ ಕಾಪಾಡಬೇಕು. ಕೃಷ್ಣ, ಮನುಷ್ಯಾಗಿದ್ದುಕೊಂಡೆ ದೇವರಾದೋ ನೀನು. ನಿನ್ನ ಶಕ್ತಿ ನನಗೂ ಕೊಡು. ಈ ಕೆಟ್ಟ ಕಲಿಗಾಲನ ಬದಲಾಯಿಸೋ ಶಕ್ತಿ ಕೊಡು. ಆದರೆ ಯಾವುದೇ ಕಾರಣಕ್ಕೂ ಆ ಹಳೆ ಪ್ರೀತಿಗೆ ಮಾತ್ರ ಮತ್ತೆ ನನ್ನನ್ನು ತಳ್ಬೇಡ. ಪಾವನಿ ಅನ್ನೋ ಹೆಸರನ್ನ ನನ್ನ ಮನಸ್ಸಿನಿಂದ ಪೂರ್ತಿಯಾಗಿ ತೆಗೆದುಹಾಕು. ಪ್ಲೀಸ್ ದೇವ್ರೆ, ಈ ಊರಿಂದ ವಾಪಸ್ ಹೋಗೋದ್ರೊಳಗೆ ನನ್ನ ಸೀನಿಯರ್ ನನ್ನ ಹತ್ರ ಬಂದು ಒಂದೇ ಒಂದ್ಸಲ ಅದು ಐ ಲವ್ ಯು ಅಂತ ಹೇಳೋಗಿ ಮಾಡಪ್ಪ, ಪ್ಲೀಸ್. ರಂಗ, ಈ ಕಸದ ಸಮೇತ ನನ್ನ ಮನಸ್ಸಲ್ಲಿರೋ ಪಾಪನ ತೊಳೆದು ಹೋಗೋ ಹಾಗೆ ಮಾಡು. ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡು ನನ್ನ ಗಂಡಂಗೆ ಅರ್ಪಣೆ ಮಾಡಬೇಕು ನಾನು. ಸಾರಿ ಸರ್, ಸಾರಿ ಸರ್. ಸರ್ ನೀವು ಮದುವೆ ಗಂಡು, ಏನು ಸಮಾಚಾರ? ರಂಜಿತ್ ಸರ್, ನೀವೇನು ಸರ್ ಇಲ್ಲಿ? ಸರ್ ಆದರೂ ನಿಮ್ಮದು ತುಂಬ ಮೋಸ ಸರ್. ನಾನು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು ಮದುವೆಗೆ ಬರಲೇ ಇಲ್ವಲ್ಲ ಸರ್? ಪ್ರಾಮಿಸ್ ಬಂದಿದ್ದೆ ರೀ. ಅದು ಯಾರದು ನಿಮ್ಮ ಮಾವ ನಾನ್ ಸೆನ್ಸ್ ಥರ ಏನೇನೋ ಮಾತಾಡಿ ನನಗೆ ಅವಮಾನ ಮಾಡಿ ವಾಪಸ್ ಕಳಿಸ್ಬಿಟ್ರು. ನಮ್ಮ ಮಾವನ ಸರ್ ನಿಮ್ಮನ್ನು ಕಳಿಸ್ಬಿಟ್ರಾ? ಅಯ್ಯೋ ಸಾರಿ ಸರ್, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವ್ರು ಗೊತ್ತಿಲ್ಲ ಒಂದೊಂದ್ಸಲ ಏನೇನೋ ಮಾತಾಡ್ಬಿಡ್ತಾರೆ. ದಯವಿಟ್ಟು ನೀವೇನು ಅಂದ್ಕೋಬೇಡಿ ಸರ್. ಪರವಾಗಿಲ್ಲ ಬಿಡಿ. ನೀವೇನಿಲ್ಲಿ? ಅದು ನನ್ನ ಹೆಂಡತಿ ಜೊತೆ ಯಾತ್ರೆ. ಸಾರಿ, ಹನಿಮೂನಿಗೆ ಬಂದಿದ್ದೀನಿ ಸರ್. ನೀವು? ನಾನು ಬಿಡಿ, ಇನ್ನೊಂದು ಸಲ ಮಾತಾಡೋಣ. ಪರವಾಗಿಲ್ಲ ಹೇಳಿ ಸರ್, ನಾನು ನೀವು ಫ್ರೆಂಡ್ಸ್ ತಾನೆ. ನೀವು DC ಕೆಲ್ಸಕ್ಕೆ ರಿಸೈನ್ ಮಾಡಿ ರಾಜಕೀಯಕ್ಕೆ ಬರ್ತೀರಾ ಅಂತ ಸುದ್ದಿ ಬಂತು. ನೀವು ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದರೆ ಏನೋ ದೊಡ್ಡ ಸಿದ್ಧತೆ ನಡೀತಾ ಇರಬೇಕು ಅನಿಸುತ್ತೆ. ನೀವು ಬಿಡಿ, ನೀವು ಮೀಡಿಯಾದವರು ಏನಾದರೂ ಒಂದು ಗೆಸ್ ಮಾಡ್ತಾನೆ ಇರ್ತೀರ. ಆದರೂ ನೀವು ಫ್ರೆಂಡ್ ಅಂದ್ಕೊಂಡು ವಿಷಯ ಹೇಳ್ತೀನಿ ಅಭಯ್. ನನಗೇನೋ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಒಂದು ವೇಳೆ ಅದಾದರೆ ಮಾತ್ರ ಅಲ್ಲಿ ಬೆಂಗಳೂರಲ್ಲಿ ಒಂದು ದೊಡ್ಡ ಅನಾಹುತನೇ ನಡೆಯುತ್ತೆ. ಓ ರಿಯಲಿ? ಮಾಡಿ ಸರ್, ಚೆನ್ನಾಗಿ ಮಾಡಿ. ನಮ್ಮ ಸಪೋರ್ಟ್ ಅಂತೂ ಯಾವತ್ತೂ ನಿಮ್ಗೆ ಇದ್ದೇ ಇರುತ್ತೆ ಸರ್. ನಿಮ್ಮಂಥವ್ರು ಮುಂದೆ ಬರಬೇಕು ಸರ್. ಸರ್
ಅವತ್ತಂತೂ ಮಿಸ್ ಆದ್ರಿ. ಇವತ್ತು ನಮ್ಮ ಸೀನಿಯರ್ನ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ ಸರ್. ನಡ್ರಿ, ನೀವೆಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಿಮ್ಮ ಶ್ರೀಮತಿ ನೋಡಲೇಬೇಕು. ಬನ್ನಿ ಸರ್. ನಿಮ್ಮ ಸಾಂಸಾರಿಕ ಜೀವನ ಹೆಂಗಿದೆ ಅಭಯ್? ಸೂಪರ್ ಆಗಿದೆ ಸರ್. ನಮ್ಮ ಸೀನಿಯರ್ನ ಮದುವೆ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟೆ, ಎಷ್ಟು ಒದ್ದಾಡಿದೆ. ಇವಾಗ ಅದೇ 10 ಪಟ್ಟು ಹ್ಯಾಪಿ ಆಗಿದ್ದೀನಿ. ನಮ್ಮ ಸೀನಿಯರ್ ತುಂಬ ಒಳ್ಳೆಯವರು ಸರ್. ಅವ್ರ ಬಗ್ಗೆ ಹೇಳೋದಕ್ಕೆ ಮಾತುಗಳೇ ಇಲ್ಲ. ನಾವು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಸರ್ 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 ಒಂದೇ ಒಂದು ನಿಮಿಷ ಸರ್, ಪ್ಲೀಸ್ ಅರ್ಥ ಮಾಡ್ಕೊಳ್ರಿ. ಅದು ಅಭಯ್, ನಾನು ಇಲ್ಲಿದ್ದರೆ ಪ್ರಳಯ ಆಗೋಗುತ್ತೆ, ನಾನು ಬರ್ತೀನಿ. ಸರ್ ಏನಾಯಿತು ಸರ್? ಅಪೋಸಿಷನ್ ಪಾರ್ಟಿಯವ್ರು ಯಾರೋ ಬಂದ್ಯಾರ್ರಿ. ಒಂದು ವೇಳೆ ಅವರು ನನ್ನನ್ನು ಇಲ್ಲಿ ನೋಡಿದ್ರೆ ನಾನು ಕಂಡಿರೋ ಕನಸೆಲ್ಲ ಛಿದ್ರ ಆಗೋಗುತ್ತೆ. ಓ ಮೈ ಗಾಡ್, ಇವಾಗ ಏನು ಮಾಡ್ತೀರಾ ಸರ್? ನಥಿಂಗ್ ಟು ವರಿ, ನಾನು ಸದ್ಯಕ್ಕಂತೂ ಹೊರಡ್ತೀನಿ, ಮತ್ತೆ ಸಿಗೋಣ. ಸರ್ ಸರ್ ನನ್ನ ಸೀನಿಯರ್ ಇಲ್ಲೇ ಇದೆ ಸರ್. ಇನ್ನೊಂದು ನಿಮಿಷ ಅವ್ರನ್ನ ಸಂಜೆನೋ ನಾಳೆನೋ ಫ್ರೀ ಆದಾಗ ನಾನೇ ಬಂದು ಸಿಗ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಸದ್ಯಕ್ಕೆ ನಾನು ಹೊರಡ್ತೀನಿ. ಸರಿ ಸರ್, ಕಾಲ್ ಮಾಡ್ತೀನಿ. ನಾ ಇಲ್ಲಿ ಬಂದಿರೋ ಉದ್ದೇಶ ಯಾರಿಗೂ ಗೊತ್ತಾಗ್ಕೊಡ್ದು. ನಮ್ಮಿಬ್ಬರು ಫ್ರೆಂಡ್ಶಿಪ್ ಮೇಲಣ. ಶ್ಯೂರ್ ಸರ್. ಸರ್ ಬಾಯ್. ಏನು ದೇವರೇ ಹಿಂಗೆ ಮಾಡಿಬಿಟ್ಟೆ. ಯಾರ ನೆನಪು ನನ್ನ ಜೀವನದಲ್ಲಿ ಬರಬಾರ್ದು ಅಂತ ಅಂದ್ಕೊಂಡಿದ್ನೋ ಅವಳೇ ನನ್ನ ಕಣ್ಣೆದ್ರಿಗೆ ಬಂದ್ಬಿಟ್ಲು. ಅವತ್ತಲ್ಲಿ ಹೋಗಿದ್ದು ಪಾವನಿ ಇಷ್ಟು ದೂರ ಬಂದು ಜೀವನ ಮಾಡ್ತಾ ಇದ್ದಾಳೆ. ಅದು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ನನ್ನ ಇಡೀ ಜೀವನದಲ್ಲಿ ಸಾಯೋವರೆಗೂ ಕಾಡೋ ಒಂದೇ ಒಂದು ಕಪ್ಪು ಚುಕ್ಕಿ ಅಂದರೆ ಇದು. ಒಂದು ವೇಳೆ ಇವಳು ಕಣ್ಣಿಗೆ ಬಿತ್ತು ಅಂದರೆ ನನ್ನ ಜೀವನ ನಾನೇ ಬಲಿ ಕೊಟ್ಟಂಗಾಗುತ್ತೆ. ನೋ ವೇಸ್. ಬಟ್ ಮಾಡ್ಕೊಂಡಿರೋ ಪ್ಲ್ಯಾನ್ ಪ್ರಕಾರ ನಾನು ಇನ್ನೂ 3 ದಿನ ಇದೇ ಊರಲ್ಲಿರಬೇಕು. ಏನು ಮಾಡಲಿ ಕೃಷ್ಣ, ಹೇಗಾದರೂ ಮಾಡಿ ಅವಳನ್ನು ನನ್ನಿಂದ ನೀನೇ ದೂರ ಮಾಡಪ್ಪ.
ಎಲ್ಲಿ ಅಂತ ನಿಮ್ಮನ್ನು ಹುಡ್ಕೋದು? ಸೇವೆ ಮುಗೀತಾ? ಸ್ವಲ್ಪ ಪಾಪ ಕಳೀತು ಅನ್ನಿಸ್ತಾ ಇದೆ. ಸರಿ, ಇದೇ ಖುಷಿಗೆ ಊಟ ಮುಗಿಸ್ಕೊಂಡು ಬೀಚಲ್ಲಿ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಬೋಣ. ಬನ್ನಿ ರೀ, ಬನ್ರಿ. ಅಯ್ಯೋ ಬನ್ರಿ. ಶಾಂತಿ, ಅವನ ಪಾಡ್ಗೆ ಅವನಿದ್ರು ನಿಂದೊಳ್ಳೆ ಕಾಟ ಆಯ್ತಲೆ. ಚೆನ್ನಾಗಿ ಹೇಳ್ತೀರಾ ರೀ. ಮಗ ಆದವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ತಾಯಿ ಆದವಳು ವಿಚಾರಿಸ್ಕೊಂಡ್ರೆ ತಪ್ಪಾ? ತಪ್ಪಲ್ಲ. ಹಾಗಂತ ಹೇಳಿ ನೆಟ್ವರ್ಕ್ ಸಿಗದೆ ಹೋದ್ರು ಒಂದು 50 ಸಲ ಫೋನ್ ಮಾಡಿದ್ಯಾ. ಅವ್ನು ಫ್ರೀ ಆದಾಗ ಫೋನ್ ಮಾಡ್ತಾನೆ ಬಿಡು. ಏನಿಲ್ಲ, ನೆನ್ನೆ ಎಲ್ಲ ಎಲ್ಲಿ ಫೋನ್ ಮಾಡ್ದ? ಇಲ್ಲೊಬ್ಳು ಅಮ್ಮ ಅಂತಿದ್ದಾಳೆ, ತನ್ನ ಬಗ್ಗೆ ಆತಂಕ ಪಟ್ಕೋತಾಳೆ ಅನ್ನೋ ಕಾಳಜಿ ಇದೆಯಾ ಅವನಿಗೆ? ನಾನೇ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಪಕ್ಕದಲ್ಲೊಬ್ಳು ಹೆಂಡತಿ ಬಂದ್ಬಿಟ್ಟಿದ್ದಾಳಲ್ಲ, ಇನ್ನು ಅವನಿಗೆ ಅಪ್ಪ ಯಾಕೆ ಅಮ್ಮ ಯಾಕೆ? ಅವನ ಪ್ರಪಂಚನೇ ಅವನಿಗೆ. ಪೆದ್ದಾಗಿ ಮಾತಾಡಬೇಡ. ಈಗ ಅವ್ನು ಹೋಗಿರೋದು ಹನಿಮೂನ್ಗೆ. ಗಂಡ ಹೆಂಡತಿಗೆ ಹತ್ರ ಆಗೋದಕ್ಕೆ ಹಂಚ್ಕೊಳ್ಳೋಕ್ಕೆ 100 ವಿಷಯಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ನಿನ್ನ ಫೋನಿಗೆ ಕಾಯ್ತಾ ಕೂತಿರ್ತಾನ ಅವನು. ನೋಡು, ನಿನ್ನ ವಿಷಯ ಏನೇ ಇದ್ರೂ ಬಂದ ಮೇಲೆ ಮಾತಾಡುವಂತೆ. ಸದ್ಯಕ್ಕೆ ಅವರಿಬ್ಬರನ್ನ ಇರಕ್ಕೆ ಬಿಟ್ಬಿಡು. ಅಯ್ಯೋ ರಾಮ, ಅವನ ಪಾಡ್ಗೆ ಅವನನ್ನು ಬಿಟ್ಬಿಡಕ್ಕ. ನಾ ಅವನನ್ನು ಇಷ್ಟೆಲ್ಲ ಹಚ್ಕೊಂಡಿರೋದು ಆಗಲ್ಲ. ಅವನು ಇಲ್ಲಿದ್ರು ಎಲ್ಲೇ ಇದ್ರು ನನ್ನ ಮಗನೇ. ಅವನ ಮೊದಲ ಪ್ರೀತಿ, ಮೊದಲ ಸ್ಥಾನ ನನಗೆ ಸಿಗಬೇಕು. ಆಯ್ತು, ಈಗ ಇಲ್ಲ ಅಂದವ್ರು ಯಾರು? ನಿನ್ನ ಮಗ ಏನಾದರೂ ಹೇಳಿದಾನ ನನಗೆ ಅಮ್ಮ ಬೇಡ ಅಂತ? ಇಲ್ಲ ತಾನೆ? ಆದ್ರೆ ಹಾಗೆ ನಡ್ಕೋತಿದ್ದಾನಲ್ರಿ. ಮದುವೆಗೆ ಮುಂಚೆ 3 ಹೊತ್ತು ಅಮ್ಮ 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 ಅಂತ ನನ್ನ ಸೆರೆಗೆ ಹಿಡ್ಕೊಂಡು ಓಡಾಡ್ತಿದ್ದವನ ಈಗ ಹೆಂಡತಿ ಬಂದ ಕೂಡಲೇ ಅಮ್ಮನ್ನೇ ಮರ್ತು ಬಿಡೋದ? ಹೆತ್ತೊಟ್ಟೆಗೆ ಬೆಂಕಿ ಹಾಕ್ದಾಗ ಆಗಲ್ವ ರೀ? ಅಮ್ಮ ತಾಯಿ, ನಿನ್ನ ಹೊಟ್ಟೆಗೆ ಬೆಂಕಿ ಬೀಳೋದಕ್ಕೆ ಅವನೇನು ನಮ್ಮನ್ನ ಬೇಡ ಅಂತ ಹೇಳಿ ಪರ್ಮನೆಂಟ್ ಆಗಿ ದೇಶ ಬಿಟ್ಟು ಹೋಗಿಲ್ಲ. ಹೋಗಿರೋದು ಹನಿಮೂನ್ಗೆ. 4 ದಿನ ಬಿಟ್ಟು ವಾಪಸ್ ಬರ್ತಾನೆ. ಅಲ್ಲಿ ತನಕ ನಿನ್ನ ಕೈ ತಡ್ಕೊಳಕ್ಕಾಗಲ್ವಾ? ಆಗಲ್ಲ ರೀ. ನಿಮಗೆ ನಿಮ್ಮ ಮಗ ಮುಖ್ಯ ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ನನಗೆ ಅವನೇ ಪ್ರಪಂಚ, ನನ್ನ ಸರ್ವಸ್ವ. ನಿಮಗೆ ನಿಮ್ಮ ಮಗ ಮುಖ್ಯ ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ನನಗೆ ಅವನೇ ಪ್ರಪಂಚ, ನನ್ನ ಸರ್ವಸ್ವ. ಅವ್ನು ಒಂದೇ ಒಂದು ನಿಮಿಷ ನನ್ನನ್ನು ಉಡಾಫೆ ಮಾಡಿದ್ರು ನಂಗೆ ಸಹಿಸಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ 24 ಗಂಟೆ ಅವ್ನು ನನಗೆ ಫೋನೇ ಮಾಡಿಲ್ಲ. ಅಭಿ, ಫೋನ್ ಮಾಡೋ ಮಗನೇ, ಮಾತಾಡೋ. ಶಾಂತಿ, ಯಾಕಮ್ಮ? ಅಲ್ಲ, ಅವನು ಯಾವತ್ತೂ ಎಲ್ಲಿಗೂ ಹೋಗೇ ಇಲ್ವಾ? ಹಿಂದೆ ಎಲ್ಲ ನಾರ್ತ್ ಇಂಡಿಯಾ ಟೂರ್ ಅಂತ ತಿಂಗಳುಗಟ್ಟಲೆ ಹೋಗ್ತಾ ಇರ್ಲಿಲ್ವಾ? ಅವಾಗಲೇ ಸುಮ್ಮನಿದ್ದೋಳು, ಇವಾಗ 4 ದಿನ ಹೋಗಿದ್ದಾನೆ. ಅದಕ್ಕೆ ಯಾಕೆ ಇಷ್ಟೊಂದು ಸಂಕಟ ಪಡ್ತಿದ್ಯಾ ನೀನು? ಆಗ ಅವನು ಹೋಗಿದ್ದು ಫ್ರೆಂಡ್ಸ್ ಜೊತೆ, ಈಗ ಹೋಗಿರೋದು ಹೆಂಡತಿ ಜೊತೆ. ಒಂದ್ಸತಿ ಹೆಣ್ಣಿನ ಮೋಹಕ್ಕೆ ಬಿದ್ದ ಅಂತಂದ್ರೆ ಅವನಿಗೆ ಅಕ್ಕಪಕ್ಕ ಸುತ್ತಮುತ್ತ ಅಪ್ಪ ಅಮ್ಮ ಯಾರೂ ಬೇಕಾಗಲ್ಲ. ಹಾಕ್ತೀನಿ ನೋಡೀಗ. ಅಲ್ಲ ಕಣೆ, ನಿನ್ನ ಮಗನ ಬಗ್ಗೆ ನೀನೇ ಅನುಮಾನ ಪಡ್ತೀಯ? ಅನುಮಾನ ಅಲ್ಲ ರೀ, ನೀವೇ ಯೋಚನೆ ಮಾಡಿ. ಅವನ ಫ್ರೆಂಡ್ಸ್ ಜೊತೆಲಿದ್ರು ನನ್ನ ನೆನಪಾಗ್ತಿತ್ತು ಅವನಿಗೆ. ದಿನಕ್ಕೆ ಒಂದ್ಸತಿ ಏನಾದ್ರೂ ಫೋನ್ ಮಾಡ್ತಿದ್ದ. ಆದ್ರೆ ಈಗ ಹೆಂಡತಿ ಪಕ್ಕದಲ್ಲಿದ್ದಾಳೆ, ನನ್ನ ನೆನಪೇ ಆಗೋದಿಲ್ಲ. ನನಗೆ ಅನ್ನಿಸ್ತಿದೆ ರೀ, ಅವನು ನಮ್ಮಿಂದ ದೂರ ಹೋಗ್ತಾ ಇದ್ದಾನೆ. ನಾನು ಅವನನ್ನು ಕಳ್ಕೊಂಡ್ಬಿಡ್ತೀನಿ. ಶಾಂತಿ, ಸಮಾಧಾನ ಮಾಡ್ಕೋ. ಇಲ್ಲಿ ನೋಡು, ಅಭಯ್ ನಮ್ಮ ಮಗ, ಬೇರೆ ಮಕ್ಕಳಾಗಲ್ಲ ಅವನು. ನಿನ್ನನ್ನು ಯಾವತ್ತೂ ಅವನು ಬಿಟ್ಕೊಡಲ್ಲ. ನಿನ್ನ ಬಿಟ್ಟು ಅವನು ಎಲ್ಲಿಗೂ ಹೋಗಲ್ಲ. ಧೈರ್ಯವಾಗಿರು. ಹಾಗೆಲ್ಲ ಏನೂ ಆಗಲ್ಲ. ಸಮಾಧಾನ ಮಾಡ್ಕೋ.
ನೋಡ್ರಿ ಏನು ಕಾಣಿಸ್ತಿಲ್ವಾ ನಿಮ್ಗಂಗೆ ಇವಾಗ ಕಾಣಿಸುತ್ತೆ ಸೋದ್ರಿ ನೀವು ನಾನ್ ಗೆದ್ದೆ ಏನ್ ಸೋತ್ಬಿಟ್ರಾ ಈಗ ನೀನು ಸೋತ್ಬಿಟ್ಟೆ ಬೇಡ ರೀ ನಗ್ಬೇಡ್ರಿ ಹೊಡಿತೀನ್ರಿ ಹೌದಾ ಹೊಡಿ ನೋಡೋಣ ಸಾಕಾಯ್ತು ರೀ ಬನ್ನಿ ಹೊಡೋಣ ಹೀರೋ ಮರಳಲ್ಲಿ ಒಂದು ಗೂಡು ಕಟ್ಟೋಣ ಹಾ ಮರಳಂತೆ ಗೂಡಂತ ಒಳ್ಳೆ ಚಿಕ್ಕ ಮಕ್ಳು ಥರ ನಡೀರಿ ಹೊಡೋಣ ಅದೇನು ಗೊತ್ತಾ ಲಾಸ್ಟ್ ಟೈಮ್ ನಾವು ಗೋವಾ ಬೀಚ್ ಹೋಗಿದ್ವಿ ಅಲ್ಲಿ ಫಾರಿನರ್ಸ್ ಎಲ್ಲ ಮಲ್ಕೊಂಡಿದ್ರು ನನ್ನ ಫ್ರೆಂಡ್ಸ್ ಅಂತೂ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ರು ಅಂದ್ರೆ ರೀ ಯಾಕೆ ನಾನು ಬರಲ್ಲ ಹೋಗು ಏನಾಯ್ತು ನೀನು ಅದೆಲ್ಲ ಹೋಗ್ತಾ ಇದೆಯಲ್ಲ ಹೋಗು ಅಯ್ಯೋ ರೀ ಮೆಂಟ್ಲ ನೀವು ನಡೀರಿ ಹೋಗೋಣ ಸಡನ್ನಾಗಿ ಏನಾಗುತ್ತೆ ನಿಮ್ಗೆ ಮತ್ತೆ ಇಷ್ಟ ದಿನ ಎಲ್ಲ ನನ್ನ ಹಿಂದೆ ಸುತ್ತಾಡುವಾಗ ನಾನು ಇನ್ನೂ ಚಿಕ್ಕ ಹುಡುಗ ಜೂನಿಯರ್ ಅಂತೆಲ್ಲ ಹೇಳ್ತಿದ್ದೋನು ಈಗ ಇದ್ದಕ್ಕಿದ್ದಂಗೆ ದೊಡ್ಡವನಾಗ್ಬಿಟ್ಯಾ ನಾನು ಯಾವಾಗ ಹಂಗಂದೆ ಅಂದ್ಯಲ್ಲ ಮರಳಲ್ಲಿ ಗೂಡು ಕಟ್ಟೋಣ ಅಂದಿದ ತಕ್ಷಣ ಚಿಕ್ಕ ಮಕ್ಳ ತರ ಅಂತ ಹೇಳಲಿಲ್ವಾ ನಾನು ಅಂತೀನಪ್ಪ ನೀವು ಕೈ ಹಿಡ್ಕೊಂಬಂದು ಗೂಡು ಕಟ್ಟಿಸ್ಬೇಕಪ್ಪ ನಾನು ಕರೆದ ತಕ್ಷಣ ನೀನು ಬರ್ಬೇಕಿತ್ತಪ್ಪ ಇವಾಗ ಬಂದಿದ್ದೀನಲ್ಲ ನಡೀರಿ ಅದೇನು ಗೂಡು ಕಟ್ತೀರ ನಾನು ನೋಡೇ ಬಿಡ್ತೀನಿ ಬನ್ನಿ ಬನ್ರಿ ಬರ್ರಿ ಕೂತ್ಕೊಳ್ಳಿ ಅಯ್ಯೋ ಕೂತ್ಕೊಳ್ಳಿ ಕಟ್ಟಿ ಹಾಗಿರಿ ಬೇಗ ರೀ ನೀನು ಹೆಲ್ಪ್ ಮಾಡೋ ಪ್ಲೀಸ್ ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಭಾನುಭೂಮಿ ಸೇರಿದ ಭಾವ ನಮ್ಮ ಪ್ರೇಮವು ಚೆಲುವ ನಗೆಗೆ ಮರುಳಾಗಿ ಹೋದೆ ಮನಸ್ಸು ಅರಳಿ ನಲಿದಾಡಿದೆ ಅಪ್ಪ ಏನೋ ಒಂದು ರೇಂಜಲ್ಲಿ ರೆಡಿ ಆಯಿತು ಇಲ್ಲಿ ನೋಡಿ ಇದು ಬಾಕ್ಲು ಇದು ಮೆಟ್ಲು ಒಳಗಡೆ ಕಿಚನ್ನು ಇದು ಬೆಡ್ರೂಮಲ್ಲಿ 2 ಪ್ರಾಣಿಗಳಿರ್ತವೆ ಒಂದು ಪ್ಲಾಟಿನಮ್ ತಗಡು ಇನ್ನೊಂದು ಚಿನ್ನದ ಡಬ್ಬ ಅಲ್ವಾ ಈ ಡಬ್ಬ ತಗಡು ಮನೆಗೆ ಒಂದು ಒಳ್ಳೆ ಹೆಸರಿಡೋಣ ಗ್ಯಾರೇಜ್ ಅಂತ ಇಡೋಣ ಯಾಕಂದರೆ ಡಬ್ಬ ಪಗಡ ಎಲ್ಲ ಅಲ್ಲೇ ಸಿಗತ್ತಾನೆ ಬೇಡವೋ ನಾವಿಬ್ರು ಮೊದಲನೇ ಸಲ ಕನ್ಸಿನ ಗೂಡನ್ನ ಕಟ್ಟಿದೀವಿ ಇದಕ್ಕೆ ಕನ್ಸು ಅಂತಾನೆ ಇಡೋಣ ವಾವ್ ನೈಸ್ ನೇಮ್ ಈಗ ಇದಕ್ಕೆ ನಾಮಕರಣ ಮಾಡೋಣ ಕನ್ಸು ಕನ್ಸು ಕನ್ಸು